ನರಕ ಚತುರ್ದಶಿ ಅಂದರೆ ಇದರ ಮಹತ್ವ ಏನು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು? ವೃಷಭಾಸುರ ಮರ್ದನ ನರಕಾಸುರಾಂತಕಃ ಅಂತಂತಾನೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರ ದೇವನಾಗಿರ್ತಕ್ಕಂತಹ ಶ್ರೀಕೃಷ್ಣನ ಒಂದು ಸ್ಮರಣೆಯ ವಿಶೇಷವೇ ನರಕ ಚತುರ್ದಶಿ. ನರಕ ಚತುರ್ದಶಿಯಂದು ನಾವು ದೀಪಾಲಂಕಾರದಿಂದ ಸರ್ವಸಂಪದ್ಮಯ ಆಗಿರ್ತಕ್ಕಂತಹ ಆ ಲಕ್ಷ್ಮೀನಾರಾಯಣ ದೇವರನ್ನು ನಾವು ಹಿಂದಿನ ದಿನ ಪೂಜಿಸಿ ಬೆಳಗ್ಗೆ ಅದನ್ನು ಪುನಃ ದೇವರ ಪೂಜೆಗಿಂತ ಮುಂಚೆ ಅವತ್ತು ತೈಲಾಭ್ಯಂಜನವನ್ನು ಮಾಡ್ತಕ್ಕಂಥದ್ದು ನರಕ ಚತುರ್ದಶಿಯ ವಿಶೇಷ. ಯಾಕೆ ತೈಲಾಭ್ಯಂಜನ ಮಾಡಬೇಕು? ಆಯುರ್ವೇದದ ಪ್ರಕಾರ ಥಂಡಿ ಕಾಲದ ಆರಂಭದಲ್ಲಿ, ಅಂದರೆ ಆಶ್ವಿನ ಮಾಸದ ಮಧ್ಯದಿಂದ ಇನ್ನು ಮುಂದಿನ 4 ತಿಂಗಳಲ್ಲಿ ನಮಗೆ ಚರ್ಮ ಸವೆ ಬರ್ತದೆ, ಅಂದರೆ ಒಣಗ್ತದೆ ಆಯಿತಾ. ಅದಕ್ಕೆ ತೈಲಾಭ್ಯಂಜನ ಮಾಡಬೇಕು ಆಯುರ್ವೇದದ ಪ್ರಕಾರ. ವಾರಕ್ಕೊಮ್ಮೆ ಆಗಲಿ ಮಾಡಿದರೆ ನಮಗೆ ಶಕ್ತಿ ವರ್ಧನೆ ಆಗ್ತದೆ. ಅದು ಚರ್ಮಕ್ಕೆ ಒಳ್ಳೆಯದು, ಕಣ್ಣಿನ ಕಾಂತಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ಅದನ್ನು ಈಗ ಯಾಕೆ ಅಂತನ್ನೋದಕ್ಕೆ ಈ ಚಳಿಯ ಋತುವಿಗೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಉಪಯೋಗಕಾರಿ ಅಂತನ್ನೋದು ಅದು ಅದರ ಒಂದು ಆಯುರ್ವೇದದ ಹಿನ್ನೆಲೆ. ಅದೇ ತೈಲಾಭ್ಯಂಜನ ತೈಲವನ್ನು ಹಚ್ಚಿಕೊಂಡು ಬಿಸಿನೀರಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಈ ದುಷ್ಟಾರಿಷ್ಟಗಳು ನಾಶ ಆಯಿತು ಅಂತಂತ. ಏನು ದುಷ್ಟಾರಿಷ್ಟಗಳು ಅಂತಂತಂದರೆ ಪಾಪಿಗಳ ಸಂಘ, ಪಾಪಿಗಳ ದರ್ಶನ, ಪಾಪಿಗಳೊಂದಿಗೆ ಮಾತಾಡ್ತಕ್ಕಂಥದ್ದು, ದುಷ್ಟ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ದುಷ್ಟರ ಮಾತುಗಳನ್ನು ಆಲಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನರಕ ಅಂತ ಹೆಸರು. ಎಲ್ಲೋ ಬೇರೆ ಯಾರೋ ಒಬ್ಬ ನರಕಾಸುರ ಇದ್ದಾನೆ ಅವನ ವಿಷಯ ಅಂತಂತಂದು ಮಾತ್ರ ಅಲ್ಲ. ಈ ಎಲ್ಲ ಪಾಪಗಳಿಗೆ ಫಲವೇ ನರಕ. ಪಾಪ ಆಗುವುದು ಎಲ್ಲಿಂದ? ಇಂದ್ರಿಯಗಳಿಂದ, ಆಲೋಚನೆಗಳಿಂದ. ಗೊತ್ತಿದ್ದು ಗೊತ್ತಿಲ್ಲದೆಯೂ ನಮಗೆ ಆಗ್ತಕ್ಕಂತಹ ಪಾಪಗಳೆಲ್ಲ ನಮಗೆ ನರಕದ ದಾರಿಗೆ ತಳ್ತಾ ಇರ್ತದೆ ಆಯಿತಾ. ಹಾಗಾಗಿ ಅವತ್ತು ಈ ನರಕಾಸುರನ ಸಂಹಾರವನ್ನು ಮಾಡಿರ್ತಕ್ಕಂತಹ ಕೃಷ್ಣನ ಕಥೆಯನ್ನು ಓದಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸಿಕೊಂಡು ಶ್ರೀಕೃಷ್ಣನಿಗೆ ಪ್ರೀತವಾಗಲಿ ಅವತ್ತು ನರಕಾಸುರನ ಸಂಹಾರ ಮಾಡಿ 16,000 ಯುವಕರನ್ನು, ಯುವತಿಯರನ್ನು, ಅವರ ಕುಟುಂಬದವರನ್ನು ರಕ್ಷಣೆ ಮಾಡಿರತಕ್ಕಂತಹ ಒಂದು ದಿವ್ಯ ಲೀಲೆ ಏನಿದೆ ಅದರ ಒಂದು ಉತ್ಸವ ಮತ್ತು ಸಂತೋಷ. ಅದು ಬಿಟ್ಟು ಹೋಯಿತು ಅಂತ, ದರಿದ್ರ ಬಿಟ್ಟು ಹೋದರೆ ಒಂದು ಸಂತೋಷವಾಗಿ ಒಳ್ಳೆ ಸ್ನಾನ ಮಾಡೋಣ, ಹಾಲು ಕುಡಿದಷ್ಟು ಸಂತೋಷ ಆಯಿತು ಅಂತಂತ ಏನು ಹೇಳ್ತೀವಿ. ಹಾಗೆ ನರಕಾಸುರ ಸಂಹಾರ ನಮ್ಮಲ್ಲಿ ಇರ್ತಕ್ಕಂತಹ ಈ ಪಾಪ ಸಂಚಯ ಏನಿದೆ, ಅಂದರೆ ಡೆಪಾಸಿಷನ್ ಆಫ್ ಸಿನ್ಸ್ ಅಂತ, ಬ್ಯಾಡ್ ಡೀಡ್ಸ್, ಈ ಪಾಪ ಸಂಚಯ ಅಂತ, ಅದು ಕೂಡ ಅದರಿಂದ ಪರಿಹಾರ ಆಗಲಿ. ಅದಕ್ಕೆ ನರಕಾಸುರಾಂತಕಃ ಶ್ರೀಕೃಷ್ಣನ ಅಷ್ಟೋತ್ತರವನ್ನು ಅವತ್ತು ವಿಶೇಷವಾಗಿ ಸ್ನಾನವನ್ನು ಮಾಡಿ ದೇವರ ಮುಂದೆ ನಾವು ಶ್ರೀಕೃಷ್ಣನ ಅಷ್ಟೋತ್ತರವನ್ನು ಚೆನ್ನಾಗಿ ಪಾರಾಯಣೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಕ್ಕಂಥದ್ದು ನರಕಾಸುರ ಸಂಹಾರದ ಒಂದು ಸ್ಮರಣೆ. ಅವತ್ತು ನರಕಾಸುರ ಸಂಹಾರ ಆಗಿರ್ತಕ್ಕಂತಹ ವಿಶೇಷ. ನರಕಾಸುರ ಸಂಹಾರ ನಡೆದರೆ ಮಾತ್ರ ಅದರ ದುರಿತಗಳು ಪರಿಹಾರ ಆಗೋದು ಅಂತಂತ ಕೃಷ್ಣನ ಕಥೆ. ಕೃಷ್ಣನನ್ನು ಸ್ಮರಣೆ ಮಾಡಿದರೆ ನಮ್ಮ ನರಕಾಸುರನ ಸಂಹಾರ ಆಗೋದು ಅಂತನ್ನೋದು ನಮ್ಮ ಕಥೆ. ನಾವು ನರಕಾಸುರನನ್ನು ಸಂಹಾರ ಮಾಡುವಂಥ ಅವಶ್ಯಕತೆ ಇಲ್ಲ, ಅವನು ಮಾಡಾಗಿದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ನರಕಾಸುರನನ್ನು ಸಂಹಾರ ಮಾಡಬೇಕಲ್ಲ, ಅದು ನಮ್ಮ ಕೈಲಾಗಲ್ಲ. ಹಾಗಾಗಿ ಶ್ರೀಕೃಷ್ಣ ನೀನು ನರಕಾಸುರನ ವಧೆಯನ್ನು ಮಾಡಿದೆ. ಒಂದು ಸುಂದರ ಕೃತಿಯನ್ನು ಮಾಡಿದ್ದಾರೆ ಪ್ರಸನ್ನ ವೆಂಕಟದಾಸರು.
ನರಕ ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟಾದನು ದೇವ ಶರಣಾಗತ ಜನ ವತ್ಸಲ ರಂಗ ಪರಮ ಭಾಗವತರ ಪರಿಪಾಲ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಅಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ. ಈ ನರಕಾಸುರನ ಸಂಹಾರ ಮಾಡಿದಂತಹ ಕೃಷ್ಣನನ್ನು ತುಂಬ ಕಡೆ ಸಿಗಲ್ಲ, ಅಪರೂಪದ ಕೃತಿ ಇದು. ನರಕ ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟಾದನು ದೇವ. ಹಾಗಾಗಿ ಕೃಷ್ಣನನ್ನು ಸ್ಮರಣೆ ಮಾಡಿ, ಅಂದರೆ ಇದು ಎಷ್ಟು ಹಳೇದು, ಇದು 300 ವರ್ಷ ಆಯಿತು ಬರೆದಿದ್ದು. ಪ್ರಸನ್ನ ವೆಂಕಟದಾಸರ ಒಂದು ಕೃತಿಯಲ್ಲಿ ಬರ್ತದೆ, ನೆನಪು ಬಂತು ಹೇಳಿದೆ. ಹಾಗೆ ಇವತ್ತಿನ ಸಂಜೆ ಅದನ್ನು ದೀಪದ ಅಲಂಕಾರ ಸಮರ್ಪಣೆಯನ್ನು ಮಾಡಿ ಕೃಷ್ಣನ ಈ ಒಂದು ನರಕಾಸುರ ಸಂಹಾರದ ಒಂದು ಅಧ್ಯಾಯವನ್ನು ನಾವು ಒಂದಷ್ಟು ಓದಿಕೊಂಡು ಮಾರನೆಯ ದಿನ ಬಲೀಂದ್ರ ಪೂಜೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಮಾರನೇ ದಿನ ಅಮಾವಾಸ್ಯೆ ಬರ್ತದೆ. ಅಮಾವಾಸ್ಯೆಯಂದು ಸಂಜೆ ಬಲೀಂದ್ರ ಪೂಜೆಗೆ ಹೇಳಿರ್ತಕ್ಕಂಥದ್ದು. ಪಾಡ್ಯಕ್ಕೆ ಬಲಿಪಾಡ್ಯಮಿ ಬರ್ತದೆ. ಸೊ ಮಾರನೇ ದಿನ ಇನ್ನು ದೀಪಾವಳಿ ಅಮಾವಾಸ್ಯೆ. ಆ ದೀಪಾವಳಿ ಅಮಾವಾಸ್ಯೆಯಂದು ನರಕ ಚತುರ್ದಶಿ ಮುಗಿದಿದೆ, ನರಕಾಸುರನ ಸಂಹಾರವಾಗಿದೆ, ತೈಲಾಭ್ಯಂಜನ ಮಾಡಿ ಶುದ್ಧರಾಗಿದ್ದೀವಿ. ಈ ಅಮಾವಾಸ್ಯೆ ಬಂದಿದೆ, ಇನ್ನು ಅವತ್ತು ಉತ್ಸವ. ಏನು, ನರಕಾಸುರನ ಸಂಹಾರ ಆಯಿತು ಅಂತಂತ ಪಟಾಕಿ ಹಚ್ಚಿ ವೈಭವದಿಂದ ಅಥವಾ ಸಂಭ್ರಮದಿಂದ ಪಟಾಕಿ ಹಚ್ಚತಕ್ಕಂಥದ್ದು, ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಅದರ ಕಥೆ ಹೇಳ್ತಕ್ಕಂಥದ್ದು, ಇದೆಲ್ಲ 2000 ಇಸ್ವಿ ಬರೋವರೆಗೂ ಇದೆಲ್ಲ ಬೆಂಗಳೂರಂಥ ಮಹಾನಗರದಲ್ಲೂ ಇದೆಲ್ಲ ಪದ್ಧತಿಗಳಿತ್ತು. ಇದರ ಹಿನ್ನೆಲೆ ಕಥೆ ಹೇಳ್ತಕ್ಕಂಥದ್ದು, ಇದರ ಹಾಡುಗಳು ಹೇಳ್ತಕ್ಕಂಥದ್ದು, ಕೃಷ್ಣನ ಮೂರ್ತಿಯನ್ನು ರಂಗೋಲಿಯಲ್ಲಿ ಬರೆದು ಅದನ್ನು ಮಕ್ಕಳ ಕೈಲಿ ಪೂಜೆ ಮಾಡಿಸ್ತಕ್ಕಂಥದ್ದು. ವಿಶೇಷವಾಗಿ ಪುಟ್ಟ ಮಕ್ಕಳು, ಅಂದರೆ 10 ವರ್ಷ 12 ವರ್ಷ ಮಕ್ಕಳ ಕೈಲಿ, ಹೆಣ್ಣುಮಕ್ಕಳ ಕೈಲಿ ಮಾಡಿಸ್ತಕ್ಕಂಥ, ಕೃಷ್ಣನಂತ ಗಂಡ ಸಿಗಲಿ ಅಂತ. ಯಾಕಂದರೆ ಆ ಕೃಷ್ಣನು 16,000 ಹೆಣ್ಣು ಮಕ್ಕಳನ್ನು ಅವರ ಸೆರೆಯನ್ನು ಬಿಡಿಸಿದ. ಆಯಿತಾ? ಸೊ ಇದೆಲ್ಲ ಈ 2000 ಇಸ್ವಿ ಬರೋವರೆಗೂ ಇದೆಲ್ಲ ಇನ್ನೂ ನಮ್ಮ ಸಿಟಿಯಲ್ಲೂ ಕೂಡ ಇವೆಲ್ಲ ಇದರಲ್ಲಿ ಇತ್ತು. ಆಮೇಲೆ ಈ ಯಾಂತ್ರಿಕ ಜಗತ್ತು ಏನಾಗ್ಬಿಟ್ಟಿದೆ, ಅದನ್ನೆಲ್ಲ ಒಂದು ಏನೋ ಒಂದು ಶಾಸ್ತ್ರಕ್ಕೆ ಅಂತಂತ, ಶಾಸ್ತ್ರೀಯವಾಗಿ ಅಂತಲ್ಲ, ಒಂದು ಶೋಗೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದ್ಬಿಟ್ಟಿದ್ದೀವಿ. ಆದರೆ ಇದರ ಹಿನ್ನೆಲೆಗಳನ್ನು ನಾವು ತಿಳ್ಕೊಂಡು ಇದರಲ್ಲಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂತಹ, ಭಕ್ತಿಯಾತ್ಮಕವಾಗಿರ್ತಕ್ಕಂತಹ ತಂತು, ಅದರ ಕನೆಕ್ಷನ್ ಏನಿದೆ, ಅದನ್ನು ನಾವು ಕಳ್ಕೊಂಡು ಬಿಟ್ಟರೆ ನಮಗೂ ಒಂದು ಮೇಜು ಟೇಬಲ್ಗೂ ವ್ಯತ್ಯಾಸ ಇರಲ್ಲ. ಯಾಕಂದರೆ ಮೇಜು ಟೇಬಲ್ಲು ತಮ್ಮ ಮರದ ಮೂಲ ಬೇರನ್ನು ಬಿಟ್ಟಿರುತ್ತೆ. ಹೌದು, ಆಯಿತಾ? ಹಾಗಾಗೋಗ್ತಾ ಇದೆ ಇವತ್ತಿನ ಸಮಾಜ. ಯಾರಿಗೂ ಶುದ್ಧ ದೇಸಿ ಭಾಷೆ ಬರೋದಿಲ್ಲ. ಅವ್ರಿಗೆ ಒಂದು ಸತಿ ನಮ್ದೇನಾದ್ರು ಹೇಳಿ ಮತ್ತೆ ಅದನ್ನು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಬೇಕಾಗ್ತದೆ. ಸೊ ಈ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಬೆಳೀತಾ ಇದೆ. ತಂದೆ ತಾಯಂದರು, ಹಿರಿಯರು, ವಿಶೇಷವಾಗಿ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರು ಯೋಚನೆ ಮಾಡಬೇಕು. ಆ ಮಕ್ಕಳಿಗೆ ಆದಷ್ಟು ಇಂತಹ ಹಿನ್ನೆಲೆಗಳನ್ನು ಹೇಳಿ, ಇಂತಹ ಹಿನ್ನೆಲೆಗಳ ಒಂದು ಭಾವನೆಗಳನ್ನು ಅವರಲ್ಲಿ ತುಂಬತಕ್ಕಂತಹ ಪ್ರಯತ್ನವನ್ನು ಕೂಡ ಈ ಹಬ್ಬಗಳಿಂದ, ಎಲ್ಲ ಹಬ್ಬದ ಮೂಲ ಆಶಯವೇ ಇದು. ಬಿ ಕನೆಕ್ಟೆಡ್ ಟು ಯುವರ್ ರೂಟ್ಸ್. ನಿಮ್ಮ ಬೇರುಗಳಿಗೆ ನಾವು ಹೊಂದಿಕೊಂಡಿರಬೇಕು ಅಂತ. ಹಾಗಾಗಿ ಇಂಥ ನನ್ನ ಈ ಮಾತುಗಳ ಉದ್ದೇಶಗಳು ಕೂಡ ಅದೇ. ನಮ್ಮ ಹಬ್ಬಗಳು ಸುಮ್ಮನೆ ಅದೊಂದು ಶೋಕೇಸಲ್ಲಿ ಮಾಡ್ತಕ್ಕಂಥದ್ದು ಅಲ್ಲ.
ಅದಕ್ಕೊಂದು ತಾತ್ವಿಕವಾಗಿರ್ತಕ್ಕಂತಹ ಅರ್ಥ, ಪೌರಾಣಿಕವಾಗಿರ್ತಕ್ಕಂತಹ ಅರ್ಥಗಳು ಇಷ್ಟು ಚತುರ್ದಶಿಯವರೆಗೂ ನಡೀತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.